ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ತೆಗೆದುಕೊಳ್ಳಬೇಕು. ಆಜಾದ್ ಅಹಲ್ಯಾನಗರ್ ದಯವಿಟ್ಟು ಬರಬೇಕು. ಅದರಂತೆ DY ಪಾಟೀಲ್ ಯೂನಿವರ್ಸಿಟಿ ಟೀಮಿನ ಆಟಗಾರರು ಗಾಡಿ ವ್ಯವಸ್ಥೆ ಸಿಗಂಗಿಲ್ಲ ಸರಿಯಾಗಿ. ಕೊನೆಯ 3 ನಿಮಿಷ ಮಾತ್ರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರ ಪಾಲಿಗೆ ವಿಜಯಶಾಲಿ ಆಗ್ತದೆ ಅಂತ ಕಾದು ನೋಡಬೇಕು. 6 ಅಂಕಗಳ ಮುನ್ನಡೆಯಲ್ಲಿ ಹರಿಯಾಣ ತಂಡವಿದೆ. ಪುರುಷರ ವಿಭಾಗದಲ್ಲಿ ಸೆಕೆಂಡ್ ಸೆಮಿಫೈನಲ್ ಪಂದ್ಯ ಈಗಾಗಲೇ ಆರಂಭಗೊಂಡಿದೆ. 3-0 4-0 ಪಂದ್ಯ ಆರಂಭಗೊಂಡಿದೆ. ಮಹಿಳಾ ವಿಭಾಗದಲ್ಲಿ ಫೈನಲ್ ಪಂದ್ಯದಲ್ಲಿ 17-11 ಪಂದ್ಯ ಆರಂಭಗೊಂಡಿದೆ. SSC ಹರಿಯಾಣ ತಂಡದ ಪರವಾಗಿ ಹೋಗುತ್ತದೆ ಪಂದ್ಯ. ಮಹಿಳಾ ಫೈನಲ್ ಪಂದ್ಯ ಮತ್ತೆ ದಾಳಿಯಲ್ಲಿ ಬಾರಾಮತಿ ತಂಡದಿಂದ ಜರ್ಸಿ ನಂಬರ್ 2 ಆಟಗಾರ್ತಿ ಜೋರಾದ ಚಪ್ಪಲ ಮೂಲಕ ಹುಡುಗಿಸಬೇಕು ಆಟಗಾರರನ್ನ. ಆ ಮ್ಯಾಟ್ ಅನ್ನ ತೆಗೆದು ಅಲ್ಲಿ ಗಾಡಿಗೆ ಹಾಕುವಂತ ವ್ಯವಸ್ಥೆಯನ್ನ ಮಾಡೋಣ. ಸ್ಟೇಜ್ ಈ ಗ್ಯಾಲರಿ ಅವರು ನಿಮ್ಮವ್ರು 10 ಜನ ಕೇಳಿದ್ವಿ ನಾವು. ಗ್ಯಾಲರಿ ನಾವು ಅಡ್ವಾನ್ಸ್ ನಿಮ್ಗೆ ಮಾತಾಡುವಾಗ 10 ಜನ ನಿಮ್ಮವ್ರು ಬರ್ಬೇಕಂತ ಹೇಳಿದ್ದೆವು. ಆ ಟೈಮಿಂಗ್ ಬರ್ರಿ, ಮ್ಯಾಚ್ ಮುಗಿದ್ರು. ಇವತ್ತು ವಿಶೇಷವಾಗಿ ಗೌಟ್ಗಿ ಗ್ರಾಮದಲ್ಲೇ ಮತ್ತು ಸುಮಾರು ಆ ಮ್ಯಾಪ್ ಕೆಳಗೆ ಕಮಿಟಿ ಸದಸ್ಯರು ತಟ್ಟು ಕೊಟ್ಟಾರೆ. ಆ ದಯವಿಟ್ಟು ಆ ತಟ್ಟನ್ನು ಯಾರು ತಂದಿದ್ದೀರೋ ಅವ್ರು ಮುಟ್ಟಿಸ್ಬೇಕು. ಯಾರು ತಂದಾರ ನೋಡಿ. ವಿಶೇಷವಾಗಿ ಒಂದು 5 ಅವ್ರಿಗೆ ಕೊಟ್ಟು ಬಿಡ್ರಿ. ಮ್ಯಾಚ್ ಮುಗಿದ ನಂತರ ಮ್ಯಾಚ್ ತೆಗೆಯುವಾಗ 5,000ರಿಂದ 6,000 ಪ್ರೇಕ್ಷಕರು ನಾವು ಕಾಣ್ತಾ ಇದ್ದೀವಿ. ಇಷ್ಟೊಂದು ಜನಸ್ತೋಮವನ್ನು ನಾವು ಕಂಡಿರ್ತಕ್ಕಂಥ ಒಂದು ಗ್ರಾಮ ಅದು ಯಾವುದಾದ್ರೆ ಅದು ಗೌಟ್ಗಿ ಗ್ರಾಮ ಅಂತಕ್ಕಂಥದ್ದನ್ನು ನಾವು ಸಾಬೀತು ಮಾಡ್ತಾ ಇದ್ದೀವಿ. ಸತತವಾಗಿ 3 ದಿನಗಳ ಕಾಲ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ವೀಕ್ಷಣೆ ಮಾಡತಕ್ಕಂಥ ಪರವಾಗಿ ತಮಗೆ ಹೃದಯಪೂರ್ವಕ 9 ಅಂಕಗಳ ಮುನ್ನಡೆಯಲ್ಲಿ ಹರಿಯಾಣ ತಂಡ ನಾವು ಸಹ ನೋಡ್ತಾ ಇದ್ದೀವಿ. 9 ಅಂಕಗಳ ಮುನ್ನಡೆಯಲ್ಲಿ ಹರಿಯಾಣ ತಂಡವಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಸಾಗುತ್ತಾ ಇದೆ. SSC ಹರಿಯಾಣ ತಂಡದ ಪರವಾಗಿ ಹೋಗುತ್ತಾ ಇದೆ ಮಹಿಳಾ ಫೈನಲ್ ಪಂದ್ಯ. ಪುರುಷರ ವಿಭಾಗದಲ್ಲಿ ಸೆಕೆಂಡ್ ಸೆಮಿಫೈನಲ್ ಪಂದ್ಯದಲ್ಲಿ 12-0 ಪಂದ್ಯ ಆರಂಭಗೊಂಡಿದೆ. ಸಂಘದ ಹಿರಿಯ ಸದಸ್ಯರಾದಂತಹ ಹೆಸರಿಕ ಗೌರವ್ ಅವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಇನ್ನೊಂದು ಮೈಕ್ ಐತಿ ನೋಡ್ರಿ, ತಗೊಳ್ರಿ ಕಾಕ ಅಡ್ಯಾಡ್ಬೇಕ. ಥರ್ಡ್ ಅಂಪೈರ್ ಅಂತ ಐತಿ, ಇನ್ನೊಂದು ಮೈಕ್ ಐತಿಲ್ಲ ಅಲ್ಲಿ ಇಸ್ಕೊಡ್ರಿ. ಆಯ್ತು ಅಲ್ಲಿ ಅರ್ವಿ ಹತ್ರ ಐತಿ ನೋಡ್ರಿ. ಸ್ವಲ್ಪ ಎಲ್ಲರೂ ಇಲ್ಲಿ ಸೈಡ್ ಸರಿ ಮ್ಯಾಟ್ ತೆಗಿತೀವಿ ನಾವು. ಅಲ್ಲೇ ಹಿಂದೆ ನಿಂತ್ಬಿಡಿ ಸರ್. ಅಲ್ಲೇ ಮ್ಯಾಟ್ ದಯವಿಟ್ಟು ಗಲಾಟೆ ಮಾಡಿದ್ರೆ ಮ್ಯಾಟ್ ತೆಗಿಬೇಕು. ಒಂದು 15 ಜನ 20 ಜನ ಬರ. ರಮೇಶ್ ಮಾಡಿ ತಂಗಿ ಮಾಡಬೇಡಿ. ಮ್ಯಾಟ್ ತಗೊಂಡ್ಬಿಡ್ರಿ. ಈ ಪುರುಷರ ಪಂದ್ಯದಲ್ಲಿ ಗೆದ್ದಿರ್ತಕ್ಕಂಥ ತಂಡ ಬಾಲಿವುಡ್ ಜಿಲ್ಲಾ ತಂಡದ ವಿರುದ್ಧ 1 ಲಕ್ಷ ರೂಪಾಯಿ ಜೊತೆಗೆ
ಯಾರು ಚಾಮೋಜಿ ಸೆಕೆಂಡ್ ಯಾರಾದ್ರು ಪ್ರಥಮ ಬಹುಮಾನ ಮಹಿಳೆಯರಿಗೆ ವಿಶೇಷ ಹರಿಯಾಣ, ದ್ವಿತೀಯ ಬಹುಮಾನ ಅನಿಕೇತ್ ಪಾಟೀಲ್ ಬಾರಾಮತಿ, ತೃತೀಯ ಬಹುಮಾನ ಜೈ ಮಾಂತಳ್ಳಿ ಚಂಚಲಿ, ಚತುರ್ಥ ಬಹುಮಾನ ಮನ್ಮತ್ ಪರ್ವಾಣಿ. ಇವರು ಮಾತನಾಡ್ರೆ ಶಿಖಲಗಾರ ಬಂಧುಗಳೇ, ಆಚೆ ಕಡೆ ಎಲ್ಲ ಸಹಜ ಮಾಡ್ಕೋರಿ. ನಿಮ್ದ ಮತದಾರ ಸಹಕಾರ ಮಾಡ್ರಿ. ಒಂದೇ ಅಲ್ಲದ ಹೋಗ್ರಿ ಗ್ರೌಂಡ್ ಸರಿ ಅಲ್ಲಿ ಮತ ಸಹಜ ಮಾಡ್ತಾರ. ಫೋಕಸ್ ಲೈಟ್ ಅಂತ ನೋಡಿ ಯಾರು ಅಲ್ಲಿ ನೋಡ್ರಿ, ಸಜ್ ಮಾಡ್ರಿ. ಮತ್ತೆ ಕರೆಕ್ಟಾಗಿ ಬೆಳಗಾವಿ ನೋಡ್ರಿ. ಒಟ್ಟ ಗ್ರೌಂಡ್ ಆದ್ಮೇಲೆ ಒಳಗ್ರಿ ಮತ್ತಿನ ಕಾರ್ಯಕ್ರಮ ಐತೆ ಅಲ್ಲಿ ಮದ್ದು ಸರಿ ಬಂದಾಗ ಯಾವುದು ಸಾಮಾನು ಕಳ್ಕೋಬೇಡ್ರಿ. ನಿಮ್ಮ ವಸ್ತುಗಳ ಮ್ಯಾಲ ನಿಮ್ಮ ಲಕ್ಷ ಇಲ್ರಿ. ಹೆಣ್ಣು ಮಕ್ಕಳಿಗೆ ತಿಳಿಸೋದೇನಂದ್ರೆ ನಿಮ್ಮ ವಸ್ತುಗಳ ಮ್ಯಾಲ ನಿಮ್ಗೆ ಲಕ್ಷ ಇರ್ಲಿ. ಇನ್ನು ಅರ್ಧ ಗಂಟೆ ಒಳಗೆ ಎಲ್ಲ ಮುಗಿತದ. ಅರ್ಧ ಗಂಟೆ. ಹಾ ಗೌರವಜಿ ಅವರ ಎಸ್ ಡಿ ಅವರ ಎಲ್ಲ ಬಹುಮಾನ ಬಂದವ್ರಿ. ಪ್ಲೀಸ್ ಬಾಗಲಕೋಟದವ್ರು ನೀವು ಬಸ್ ಫೇರ್ ತಗೊಂಡ್ಬಿಡ್ರಿ. ನಾವು ಜಾತ್ರೆ ಇದು ಮುಗೀತಂದ್ರ ಬಹುಮಾನ ಕೊಟ್ಟ ನಂತರ ಬಿಸಿ ಆಗಿಬಿಡ್ತೀವಿ. ನಮಗೂ ಕಷ್ಟ ಆಗ್ತದೆ ಬಂದಿತ್ತು ಅಂದ್ರೆ ದಯವಿಟ್ಟು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಸ್ ಫೇರ್ ವಿಚಾರವಾಗಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಿ. ಅದರಂತೆ ಆಜಾದ್ ಅಹಿಲ್ಯಾನಗರ್ ಮ್ಯಾಚ್ ಕೋಚರ್ please come in front of stage. Please come to in front of stage. Azad Ahilyanagar team captain or team coach, please come here. Who will give? Okay. Who will clear now? Please come. Mohammad Patel. Okay. And boys teams. Boys team Bagalkot district Azad Ahilyanagar DY Patil University Pune. Please come here. Okay. Your team coach है ना? Okay. और पीछे है ना विकेट का? Bagalkot district captain or coach, please come here. तो दयविಟ್ಟು ಬೇರೆ ಬಾಗಲಕೋಟದವರು ಯಾರವರು ಇದ್ರು. ಅದರಂತೆ ಆಜಾದ್ ಅಹಿಲ್ಯಾನಗರ್ ಕ್ಯಾಪ್ಟನ್ ಆರ್ ಕೋಚ್, ಪ್ಲೀಸ್ come here. Okay. Dr. DY Patil University Pune. DY Patil University Pune. टीम कोच है ना? टीम कोच को भेजा है. टीम कोच. संजय सलाम प्लीज कम हियर. Who will give you? ಸರ
ನೀ ಸೇಲ್ ಬಾ ಎಲ್ಲ ತಗೊಂಡು ಇಲ್ಲಿ ಮಹಿಳಾ ಇಲ್ಲ ಈ ಬಾಯಲ್ಲಿ ಗಂಗಿಟ ಗಾಡ್ಲು ಕಮ್ಮಿ ಆಕತಿ. ಈಗ ಇಲ್ಲಿ ಮಹಿಳಾ ಕಬಡ್ಡಿ ಟೀಮ್ ಗೆದ್ದವ್ರೆ ಇಲ್ಲಿ ಪ್ರೈಸ್ ಕೊಡ್ತಾ ಇದ್ವಿ. ಸಿದ್ದಪ್ಪ ಎಲ್ಲಪ್ಪ ಒಂದು 10 ಶಾಲ 21-10 ಪಂದ್ಯ ಸಾಗುತ್ತದೆ. ಸೆಕೆಂಡ್ ಸೆಮಿಫೈನಲ್ ಪಂದ್ಯ. ಅನ್ಸೋದಿಲ್ಲ ಅಲ್ಲೇ ಬಾಗಲ್ಕೋಟ ಸುರೇಶ್ ಕರಿಗೌಡ್ರು 20,000. ಸುರೇಶ್ ಕರಿಗೌಡ್ರಲ್ಲ ರಾಮ ಬಾಯ್ ನಿಮ್ಮ ಹಳೆಯಣ ಪ್ರೈಸ್ ಕೊಡಂತ ಬಾಯ್ ಇದೊಂತೋರಿ ಅದ ಇದನ್ನು ಮಕ್ಕಳು ಅವನ 4 ಯಾವ್ದೈತೆ ನೋಡದ್ರ ಪ್ರಸನ್ನ ಬರ್ರಿ ಟ್ರಾಫಿಕ್ ಕೊಡಿಗಿದಾರವ್ರು ಅವಾಳ ಮಹಿಳ ಸೆಕೆಂಡ್ ಸೆಮಿಫೈನಲ್ ಪುರುಷರ ವಿಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಗುತ್ತಾರೆ ದಾಳಿ. 2 ಅಂಕದ ಸಪ್ಪ ಜೊತೆ ವಾಪಸ್ ಆಗುತ್ತಾ ಇದ್ದಾರೆ. ಇಲ್ಲೇ ಆಗ್ತೇ ನೋಡಿ ಮ್ಯಾಗ ಈಗಾಗಲೇ ಮಹಿಳಾ ವಿಭಾಗದಲ್ಲಿ 50,000 ಜೊತೆ ಆಕರ್ಷಿಸುವ ಟ್ರೋಫಿಯನ್ನ ಗಿಟ್ಟಿಸಿಕೊಂಡಿರ್ತಕ್ಕಂಥ ತಂಡ SSC ಹರಿಯಾಣ ತಂಡ. ಆ ಹರಿಯಾಣ ತಂಡದ ಮಹಿಳಾ ಎಲ್ಲ ತಂಡದ ತರಬೇತುದಾರಿಗೂ ಹಾಗೂ ಎಲ್ಲ ತಂಡದ ಆಟಗಾರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಅಭಿಮಾನಿಗಳೇ. ಆತ್ರಿ ಹೆಸರು ಅವ್ರ 4ನೇ ಬಹುಮಾನ ಹೆಸರು ಹೇಳಪ್ಪ. 22-12 ಪಂದ್ಯ ಸಾಗುತ್ತದೆ. ಸೆಕೆಂಡ್ ಸೆಮಿಫೈನಲ್ ಪಂದ್ಯ. 4th ಪ್ರೈಸ್. ಹನುಮಂತ ಪರವಾಣಿ ಕ್ಯಾಪ್ಟನ್ ಕಮ್ ಹಿಯರ್. ಈ ವರ್ಷಿನ 4ನೇ ಬಹುಮಾನ ಪಡೆದಂತ ಹನುಮಂತ ಪರವಾಣಿ ಇದನ್ನ ಬಹುಮಾನ ಕೊಟ್ಟವರು ಸುರೇಶ್ ಕರಿಗೌಡ್. ಈಗ ಅವರ ಉಪಸ್ಥಿತಿ ರಾಮಪ್ಪ ಗೌರವಜಿ ಅವರು ಈ ಬಹುಮಾನ ಕೊಡಬೇಕಾಗಿದ್ದಂತೆ. ಬಾಲೆ ಪ್ರಸನ್ನ ಮುಲ್ಕಪ್ ಜಂಬಿ ಅವರು ಟ್ರಾಫಿ ಕೊಟ್ಟಿದ್ದಾರೆ. ಇಬ್ಬರು 4ನೇ ಬಹುಮಾನ ಅವರು ಈ ವರ್ಷದ ಹನುಮಂತ ಪರವಾಣಿ. ಜೈ ಮಹಾಕಾಳಿ ಚಿಂಚಲಿ ಕ್ಯಾಪ್ಟನ್ 3ನೇ ಬಹುಮಾನ. ರೊಕ್ಕದಾರಿ ಮತ್ತೆ ನೆಕ್ಸ್ಟ್ ಇಯರ್ 3ನೇ ಬಹುಮಾನ 2 ಸತ್ತು. ನಿಂದ್ರು 3ನೇ ಬಹುಮಾನ ನಂದೇಶ್ವರ್. ಥರ್ಡ್ ರೈಡ್ ಇಲ್ಲ ಅವ್ರ ಹಳೆಯವ್ರ ಬರ್ರಿ ಹೆಸರು ಹೇಳಪ್ಪ. ಮಹೇಶ್ ನಂದೇಶ್ವರ್ ಅವರು ಅಬ್ಸೆಂಟ್ ಇಲ್ಲ. ಅವ್ರ ಹಳೆಯ ಬಸವರಾಜ್ ಉಪ್ಪುಂದಿನಿ PSI ಸಾಹೇಬರು ಕೊಡಬೇಕಾಗಿ ವಿನಂತಿ. ಪರ್ಸನ್ನ ಜಮಖಂಡಿ 3ನೇ ಬಹುಮಾನ ಸುಮಾರು 30,000. ನಮ್ಮೂರಿನ ಮೊಮ್ಮಗರು PSI ಸಾಹೇಬರು ಉಪ್ಪುಂದಿನಿ ಬಸವರಾಜ್ ಉಪ್ಪುಂದಿನಿ ಚಿಂಚಲಿ ಅವರು 3ನೇ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಅನಿಕೇತ್ ಪಾಟೀಲ್ ಬಾರಾಮತಿ ಕ್ಯಾಪ್ಟನ್ ಕಮ್ ಹಿಯರ್. ಬಾರಾಮತಿ ಕ್ಯಾಪ್ಟನ್ ಕಮ್ ಹಿಯರ್. ಯಾರ ಪ್ರಕಾಶ್ ಶಂಕರ್ ಗುಡಾಪ್ಲು ಅವರ ಉಪಸ್ಥಿತಿಯಲ್ಲಿ ನಮ್ಮ ZP ಅವರು ಬಂದು ಕೊಡಬೇಕಾಗಿತ್ತಂತೆ. ಅವನ ತನ್ನ
ಈಗ ಮೂರನೇ ಬಹುಮಾನ 40,000 ಅನಿಕೇತ್ ಹೆಸರು ಅನಿಕೇತ್ ಪಾಟೀಲ್ ಬಾರಾಮತಿ ಸುಮಾರು 40,000 ರೊಕ್ಕ ಮನಿ ಇನ್ ಪಾಕೆಟ್ ಮೇಡಮ್. ಪ್ಯಾಕೆಟ್ ನೆಕ್ಸ್ಟ್ ಈ ವರ್ಷದ 26ನೇ ಸಾಲಿನ ಪ್ರಥಮ ಬಹುಮಾನ ಮಹಿಳಾ ಕಬಡ್ಡಿಯಲ್ಲಿ ನೀವು ವ್ಯವಸ್ ಪ್ರಸನ್ನ ಈ ವರ್ಷಿನ ಪ್ರಥಮ ಬಹುಮಾನ ಹೋದ ವರ್ಷ ತಗೊಂಡವರು ಹರಿಯಾಣ ದಿಲ್ಲಿಯಿಂದ 200 ಕಿಲೋಮೀಟರ್ ಮೇಲೆ ಅದನ್ನು ಕೊಟ್ಟಂತ ಕಾಡೇಶ್ ನಾಗೋಣಿ ಅವರು. ಹರಿಯಾಣ 25-15 ಪಂದ್ಯ ಆರಂಭಗೊಂಡಿದೆ. ಸೆಕೆಂಡ್ ಈ ವರ್ಷದ ಮೊದಲನೆಯ ಮಹಿಳಾ ಬಹುಮಾನ ಹರಿಯಾಣ ಟೀಮಿನ ಹೆಸರು ಸರ್ PSI ಸರ್ ಟೀಮಿನ ಹೆಸರು SSC ಹರಿಯಾಣ ಟೀಮ್ ಫಸ್ಟ್ ಆಗೈತೆ. ಹೋದ ವರ್ಷ ಹೊರ ಓದಿದ್ರು ಸೃಷ್ಟಿ ಪ್ಲೇಸ್ಟ್ ಅಕಾಡೆಮಿ ಹರಿಯಾಣ ಅವ್ರ ಫಸ್ಟ್ ಪ್ರೈಸ್ ಎಲ್ಲ ಚಪ್ಪರಿ ಬಿಡ್ರಿ. ಫಸ್ಟ್ ಪ್ರೈಸ್ ತಗೊಂಡಾರ ಚಪ್ಪರಿ ಬಿಡ್ರಿ. 2,50,000 ಕಾಡಪ್ಪ ನಾಗೋಣಿ ಅವರು ಕೊಟ್ಟಿದ್ದಾರೆ. ಅಂತಾರಾಜ್ಯ ಮಟ್ಟದ ಮಹಿಳಾ ಕೊಟ್ಟಿದ್ದಾರೆ. ಪ್ರಥಮ ಬಹುಮಾನವನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಅದು SSC ಹರಿಯಾಣ ತಂಡದ ಆಟಗಾರರಿಗೂ ಹಾಗೂ ಎಲ್ಲ ತಂಡದ ಆಟಗಾರರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಆತ್ಮೀಯರೇ. ಈ ವರ್ಷದ ಪ್ರಥಮ ಬಹುಮಾನ ಹರಿಯಾಣ ಟೀಮಿಗೆ ಹೋಗಿದೆ. ಸುಮಾರು 50,000 ಕಾಡೇಶ್ ಬಾಚನ್ ನಾಗೋಣಿ ಅವರು ಕೊಟ್ಟಿದ್ದಾರೆ. ಟ್ರೋಫಿಯನ್ನು ಪ್ರಸನ್ನ ಮುದುಕಪ್ಪ ಜಮಖಂಡಿ ಅವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದ. ಫಸ್ಟ್ ಬಹುಮಾನ ಮೇಡಮ್ ಪ್ಲೀಸ್. ಮಾತಿಗೆ ಉತ್ತೋತ್ತರ ಅವ್ರಿಗೆ ಸಹಕಾರ ಮಾಡಿ ಎಲ್ಲರೂ. ಇದೀಗ ತಾನೇ 2025ರ ಗೌಡ್ಗಿ ಕಬಡ್ಡಿ ವೈಭವದ ಪ್ರಶಸ್ತಿಯನ್ನು ಹಂಗಿಕೊಂಡಿರ್ತಕ್ಕಂಥ ಹರಿಯಾಣ ತಂಡದ ಆಟಗಾರ್ತಿ ಹೇಳಿರ್ತಕ್ಕಂಥ ಮಾತು ತಾವೆಲ್ಲ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ರಿ. ಎಲ್ಲ ತರಬೇತುದಾರರು ಎಲ್ಲ ಸಂಘಟಕರು ನಮಗೆಲ್ಲ ಸಹಾಯ ಸಹಕಾರ ಮಾಡೋದ್ರ ಮೂಲಕ ನಮಗೇನು ಕೊರತೆಯನ್ನು ಕಡಿಮೆ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಆ ಹರಿಯಾಣ ತಂಡದ ಆಟಗಾರ್ತಿಯರಿಗೆ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಅಭಿನಂದನೆ ಅರ್ಪಿಸ್ತೇನೆ. ಅದೇನು ಸಂಬಂಧ ಇಲ್ಲ. ಅಗಾಡಿ ಬೀಳ್ತಾ ಲಾಸ್ಟ್ 2 ಮಿನಿಟ್ ರಿಮೈನಿಂಗ್ ಲಾಸ್ಟ್ 2 ಮಿನಿಟ್ ಓನ್ಲಿ.